ಮೋದಿಯವರು ಬಿ ಜೆ ಪಿ ಪಕ್ಷದವರು ಅವ್ರು ಹೇಳೋದನ್ನು ಯಾವತ್ತೂ ನಡ್ಕೊಂಡಿಲ್ಲ. ಟೀಕೆನ ಜನತಾದಳ ಬಿ ಜೆ ಪಿಯವರು ಒಟ್ಟೊಟ್ಟಿಗೆ ಮಾಡಿದರು. ಗ್ಯಾರಂಟಿ ನಾವು ಸರ್ಕಾರ ಪ್ರಾರಂಭ ಮಾಡಿದಾಗ ಅವ್ರಿಗೆ ಜನಕ್ಕೆ ಅನುಕೂಲ ಆಗೋದ್ಕಿಂತ ಗ್ಯಾರಂಟಿ ಕೊಟ್ಟು ಜನರು ಏನಾದ್ರು ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ಅಂತ. ಅದಾದಮೇಲೆ ಡೆಲ್ಲಿನಲ್ಲಿ ಅವರೇ ಕೊಟ್ಟರು, ನಮಗಿಂತ ಜಾಸ್ತಿ. ಈಗ ಬಿಹಾರಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದೆಲ್ಲ ನಿರಂತರವಾಗಿ ಬಿ ಜೆ ಪಿಯವರು ಯಾವುದೇ ವಿಚಾರದಲ್ಲಿ ಅವರ ಮಾತಿನಂತೆ ಸ್ಟಿಕನ್ ಆಗೋ ಪ್ರಶ್ನೆ ಇಲ್ಲ. ಮತ್ತು ಅವ್ರಿಗೆ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿಯಾಗಿ ಕೆಲಸ ಮಾಡ್ತಾಯಿದೆ. ಡೆವಲಪ್ಮೆಂಟಲ್ಲೂ, ಫೈನಾನ್ಷಿಯಲ್ ಡಿಸಿಪ್ಲೀನು. ನಮ್ಮ ಮುಖ್ಯಮಂತ್ರಿಗಳನ್ನ ಇವರು ಆರ್ಥಿಕವಾಗಿ ಹದಗೆಟ್ಟು ಹೋಗುತ್ತೆ ಅಂತ ಪ್ರಧಾನಿಯವರು ಟೀಕೆ ಮಾಡಿದರು. ಇವತ್ತು 2 ವರ್ಷ ಯಾವ ರೀತಿ ಬಜೆಟನ್ನು ಕೊಟ್ಟಿದ್ದಾರೆ, ಹಿಂದೆ ಇದ್ದಂಥ ಡಿಸಿಪ್ಲಿನಿಗೆ ತರೋಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಆರ್ಥಿಕ ಇಲಾಖೆ ಸುಭದ್ರವಾಗಿದ್ದು ಸರ್ಕಾರವನ್ನು ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಕಡೆ ತೊಗೊಂಡೋಗಿ ಮಾಡ್ತಾಯಿದ್ದೀವಿ. ಬಹುಶಃ ಈಗ ಅವರಿಗೆ ಜ್ಞಾನೋದಯ ಆಗಿದೆ. ಸಾರ್ವಜನಿಕರಿಗೆ, ಬಡವ್ರ ಬಗ್ಗರಿಗೆ ಒಂದಷ್ಟು ಕೊಡಬೇಕು ಅಂತ ಕೊಡಲಿ, ಸಂತೋಷ. ನಾವೇನು ಬೇಜಾರು ಮಾಡಲ್ಲ, ಟೀಕೆ ಮಾಡಲ್ಲ. ಅದು ಕೋರ್ಟಲ್ಲಿ ಒಂದಷ್ಟು ಡೀಟೇಲ್ ಕೇಳಿದರು. ಡೀಟೇಲ್ನ ಇಲಾಖೆಯವರು ಎ ಜಿ ಮೂಲಕ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ ಕೋರ್ಟಲ್ಲಿ. ಸೊ ಯಾರ್ಯಾರು ಯಾವ ಇಲಾಖೆದು ಏನೇನು ನಡೀತಾ ಇದೆ ಅನ್ನೋದನ್ನು ಎಮ್ ಎಲ್ ಎಗಳ ಜೊತೆನೂ ಮಾತಾಡಿ, ಮಂತ್ರಿಗಳ ಜೊತೆಲೂ ಮಾತನಾಡಿದ್ದಾರೆ. ನನ್ನ ಇಲಾಖೆದು ಯಾರು ಎಮ್ ಎಲ್ ಎಗಳು ಅಂಥದ್ದೇನು ಹೆಚ್ಚು ಪಾಯಿಂಟ್ಔಟ್ ಮಾಡಿರಲಿಲ್ಲ. ನಮ್ಮ ಗಣೇಶು ಅವರ ಏರಿಯಾದಲ್ಲಿ ಯಾವುದಾದ್ರು ಒಂದು ಕೃಷಿಗೆ ಸಂಬಂಧಪಟ್ಟಂಥದ್ದು ಏನಾದ್ರು ಒಂದು ಕಾಲೇಜು ಅಥವಾ ಸಂಶೋಧನಾ ಕೇಂದ್ರ ಆಗಬೇಕು ಅಂತ ಒಂದು ಬರ್ಕೊಟ್ಟಿದ್ದಾರೆ. ಅದು ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಮುಖ್ಯಮಂತ್ರಿ ಅವಳ ಹತ್ರ ಮಾತಾಡ್ತೀನಿ. ಅದು ಡಿ ಸಿ ಎಮ್ಮು, ಸಿ ಎಮ್ಮು, ಎ ಸಿ ಸಿ ಮಧ್ಯದಲ್ಲಿರುವಂಥದ್ದು. ಅದು ಅವರೇ, ನಾವು ಅದಕ್ಕೆ ಕಾಮೆಂಟ್ ಮಾಡೋದು. ಈಗ ನಮಗೆ ಒಂದು ಸರ್ಕಾರದಲ್ಲಿ ಹೆಡ್ಡು ಸಿದ್ದರಾಮಯ್ಯನವರು, ರಾಜ್ಯದಲ್ಲಿ ಪಕ್ಷದಲ್ಲಿ ಹೆಡ್ಡು ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿಯವರು, ಖರ್ಗೆ ಅವರು, ವೇಣುಗೋಪಾಲ್, ಸುರ್ಜೇವಾಲಾ, ಎ ಸಿ ಸಿ ಅವರು. ಅವ್ರ ಮಧ್ಯೆ ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ ತೀರ್ಮಾನ. ನಾನು ಆ ಮಧ್ಯಕ್ಕೆ ಎಂಟ್ರಿ ಆಗೋದು. ನಮಗೆ ಕೊಟ್ಟ ಜವಾಬ್ದಾರಿ, ಸಿದ್ದರಾಮಯ್ಯನವ್ರು ಕೊಟ್ಟರು ಜವಾಬ್ದಾರಿ ಮಾಡ್ತೀವಿ, ಪಕ್ಷ ಕೊಟ್ಟರು ಜವಾಬ್ದಾರಿ ಮಾಡ್ತೀವಿ, ಅಷ್ಟೇ ನಮ್ಮ ಸೀಮೆ. ಸಚಿವರ ಮೌಲ್ಯಮಾಪನ ಮಾಡೋ ಟೈಮಲ್ಲಿ ಏನಿದ್ರು ಅವರ ಹಂತದಲ್ಲೇ ಸಾರ್ಟ್ ಔಟ್ ಆಗುತ್ತೆ. ಇದೆಲ್ಲ ನಾವು ಅದನ್ನು ಮಾತಾಡೋದು, ನಾವು ಅಷ್ಟೇ ಎತ್ತರಕ್ಕೆ ಹೋಗಿಲ್ಲ ಇನ್ನು. ಆಯಿತು ಇರ್ಬೋದು, ಅದನ್ನು ಅವರೇ ಡಿಸ್ಕಸ್ ಮಾಡ್ಕೊಂಡು ಸೆಟ್ರೇಟ್ ಆಗುತ್ತೆ. ನಾನು ಅದಕ್ಕೆಲ್ಲ ಮಧ್ಯಪ್ರವೇಶ ಮಾಡೋಷ್ಟು ನಾಟ್ ನೆಸೆಸರಿ. ಥ್ಯಾಂಕ್ ಯು. ರಸಗೊಬ್ಬರದ್ದು ಯಾವುದೇ ತೊಂದರೆ ಯಾವುದೇ ರಾಜ್ಯದಲ್ಲಿದೆ, ಇಡೀ ರಾಷ್ಟ್ರದಲ್ಲಿ. ಸೊ ಇಂಪೋರ್ಟ್ ಆಗ್ತಾ ಇಲ್ಲ, ಡಿ ಎ ಪಿ ಯೂರಿಯಾ ಎಲ್ಲ ಕೊರತೆ ಇದೆ. ಆದರೆ ಕೊಡೋ ಅಂಥದ್ದನ್ನೇ ಮ್ಯಾನೇಜ್ ಮಾಡಿ ನಮ್ಮೆಲ್ಲರಿಗೂ, ರೈತರಿಗೂ ಕನ್ವಿನ್ಸ್ ಮಾಡಿ, ಎಮ್ ಎಲ್ ಎಗಳು, ಮಂತ್ರಿಗಳಿಗೂ ಕನ್ವಿನ್ಸ್ ಮಾಡಿ ಕಾಂಪ್ಲೆಕ್ಸನ್ನು ಜೊತೆಲಿ ಉಪಯೋಗಿಸಿ ಮಾಡ್ತಾಯಿದ್ದೀವಿ. ಏನೋ ಕೊಟ್ಟಿರೋದನ್ನು ನಾವು ಇನ್ನೊಂದಷ್ಟು ಎಕ್ಸ್ಟ್ರಾ ಏನು ತರಬೇಕೋ ತಂದು ಸೊ ಇಲ್ಲಿವರೆಗೆ ಸಮಾಧಾನವಾಗಿ ಮೇಂಟೈನ್ ಮಾಡ್ತಾಯಿದ್ವಿ. ಮೋದಿಯವರು ಬಿ ಜೆ ಪಿ ಪಕ್ಷದವರು ಅವ್ರು ಹೇಳೋದನ್ನು ಯಾವತ್ತೂ ನಡ್ಕೊಂಡಿಲ್ಲ. ಟೀಕೆನ ಜನತಾದಳ ಬಿ ಜೆ ಪಿಯವರು ಒಟ್ಟೊಟ್ಟಿಗೆ ಮಾಡಿದರು. ಗ್ಯಾರಂಟಿ ನಾವು ಸರ್ಕಾರ ಪ್ರಾರಂಭ ಮಾಡಿದಾಗ ಅವ್ರಿಗೆ ಜನಕ್ಕೆ ಅನುಕೂಲ ಆಗೋದ್ಕಿಂತ ಗ್ಯಾರಂಟಿ ಕೊಟ್ಟು ಜನರು ಏನಾದ್ರು ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ಅಂತ. ಅದಾದಮೇಲೆ ಡೆಲ್ಲಿನಲ್ಲಿ ಅವರೇ ಕೊಟ್ಟರು, ನಮಗಿಂತ ಜಾಸ್ತಿ. ಈಗ ಬಿಹಾರಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದೆಲ್ಲ ನಿರಂತರವಾಗಿ ಬಿ ಜೆ ಪಿಯವರು ಯಾವುದೇ ವಿಚಾರದಲ್ಲಿ ಅವರ ಮಾತಿನಂತೆ ಸ್ಟಿಕನ್ ಆಗೋ ಪ್ರಶ್ನೆ ಇಲ್ಲ. ಮತ್ತು ಅವ್ರಿಗೆ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿಯಾಗಿ ಕೆಲಸ ಮಾಡ್ತಾಯಿದೆ. ಡೆವಲಪ್ಮೆಂಟಲ್ಲೂ, ಫೈನಾನ್ಷಿಯಲ್ ಡಿಸಿಪ್ಲೀನು. ನಮ್ಮ ಮುಖ್ಯಮಂತ್ರಿಗಳನ್ನ ಇವರು ಆರ್ಥಿಕವಾಗಿ ಹದಗೆಟ್ಟು ಹೋಗುತ್ತೆ ಅಂತ ಪ್ರಧಾನಿಯವರು ಟೀಕೆ ಮಾಡಿದರು. ಇವತ್ತು 2 ವರ್ಷ ಯಾವ ರೀತಿ ಬಜೆಟನ್ನು ಕೊಟ್ಟಿದ್ದಾರೆ, ಹಿಂದೆ ಇದ್ದಂಥ ಡಿಸಿಪ್ಲಿನಿಗೆ ತರೋಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಆರ್ಥಿಕ ಇಲಾಖೆ ಸುಭದ್ರವಾಗಿದ್ದು ಸರ್ಕಾರವನ್ನು ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಕಡೆ ತೊಗೊಂಡೋಗಿ ಮಾಡ್ತಾಯಿದ್ದೀವಿ. ಬಹುಶಃ ಈಗ ಅವರಿಗೆ ಜ್ಞಾನೋದಯ ಆಗಿದೆ.
ಸಾರ್ವಜನಿಕರಿಗೆ ಬಡವ್ರ ಬಗ್ಗರಿಗೆ ಒಂದಷ್ಟು ಕೊಡಬೇಕು ಅಂತ ಕೊಡಲಿ, ಸಂತೋಷ. ನಾವೇನು ಬೇಜಾರು ಮಾಡಲ್ಲ, ಟೀಕೆ ಮಾಡಲ್ಲ. ಅದು ಕೋರ್ಟಲ್ಲಿ ಒಂದಷ್ಟು ಡೀಟೇಲ್ ಕೇಳಿದರು. ಡೀಟೇಲ್ನ ಇಲಾಖೆಯವರು ಎ ಜಿ ಮೂಲಕ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ ಕೋರ್ಟಲ್ಲಿ. ಸೊ ಯಾರ್ಯಾರು ಯಾವ ಇಲಾಖೆದು ಏನೇನು ನಡೀತಾ ಇದೆ ಅನ್ನೋದನ್ನು MLA ಗಳ ಜೊತೆನೂ ಮಾತಾಡಿ, ಮಂತ್ರಿಗಳ ಜೊತೆಲೂ ಮಾತನಾಡಿದ್ದಾರೆ. ನನ್ನ ಇಲಾಖೆದು ಯಾರು MLA ಗಳು ಅಂಥದ್ದೇನು ಹೆಚ್ಚು ಪಾಯಿಂಟ್ಔಟ್ ಮಾಡಿರಲಿಲ್ಲ. ನಮ್ಮ ಗಣೇಶು ಅವರ ಏರಿಯಾದಲ್ಲಿ ಒಂದು ಯಾವ್ದಾರು ಒಂದು ಕೃಷಿಗೆ ಸಂಬಂಧಪಟ್ಟಂಥದ್ದು ಏನಾದ್ರು ಒಂದು ಕಾಲೇಜು ಅಥವಾ ಸಂಶೋಧನಾ ಕೇಂದ್ರ ಆಗಬೇಕು ಅಂತ ಒಂದು ಬರ್ಕೊಟ್ಟಿದ್ದಾರೆ. ಅದು ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಮುಖ್ಯಮಂತ್ರಿ ಅವಳ ಹತ್ರ ಮಾತಾಡ್ತೀನಿ. ಟೀಕೆ ಬರ್ತಾ ಇರುವಂಥದ್ದು ಸುರ್ಜೇವಾಲಾ ಅವರು ಬಂದು ಶಾಸಕರ ಜೊತೆಗೆ ಸಚಿವರ ಜೊತೆಗೆ ಪ್ರತ್ಯೇಕ ಸಭೆ ಮಾಡುವಂಥ ಅವಶ್ಯಕತೆ ಇದೆ ಮತ್ತು ಅದು DCM, CM, ACC ಮಧ್ಯದಲ್ಲಿರುವಂಥದ್ದು. ಅದು ಅವರೇ, ನಾವು ಅದಕ್ಕೆ ಕಾಮೆಂಟ್ ಮಾಡೋದು. ಈಗ ನಮಗೆ ಒಂದು ಸರ್ಕಾರದಲ್ಲಿ ಹೆಡ್ಡು ಸಿದ್ದರಾಮಯ್ಯನವರು, ರಾಜ್ಯದಲ್ಲಿ ಪಕ್ಷದಲ್ಲಿ ಹೆಡ್ಡು DK ಶಿವಕುಮಾರ್, ರಾಹುಲ್ ಗಾಂಧಿಯವರು, ಖರ್ಗೆ ಅವರು, ವೇಣುಗೋಪಾಲ್, ಸುರ್ಜೇವಾಲಾ, AICC ಅವರು. ಅವ್ರ ಮಧ್ಯೆ ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ ತೀರ್ಮಾನ. ನಾನು ಆ ಮಧ್ಯಕ್ಕೆ ಎಂಟ್ರಿ ಆಗೋದು. ನಮಗೆ ಕೊಟ್ಟ ಜವಾಬ್ದಾರಿ, ಸಿದ್ದರಾಮಯ್ಯನವ್ರು ಕೊಟ್ಟರು ಜವಾಬ್ದಾರಿ ಮಾಡ್ತೀವಿ, ಪಕ್ಷ ಕೊಟ್ಟರು ಜವಾಬ್ದಾರಿ ಮಾಡ್ತೀವಿ, ಅಷ್ಟೇ ನಮ್ಮ ಸೀಮೆ. ಸರ್, ಸಚಿವರ ಮೌಲ್ಯಮಾಪನ ಮಾಡೋ ಟೈಮಲ್ಲಿ CM DCM ಹೊರಗಿಟ್ಟು ಮಾಡಿರೋ ಕಾರಣಕ್ಕೋಸ್ಕರ ಏನಿದ್ರು ಅವರ ಹಂತದಲ್ಲೇ ಸಾರ್ಟ್ ಔಟ್ ಆಗುತ್ತೆ. ಇದೆಲ್ಲ ನಾವು ಅದನ್ನು ಮಾತಾಡೋದು, ನಾವು ಅಷ್ಟೇ ಎತ್ತರಕ್ಕೆ ಹೋಗಿಲ್ಲ ಇನ್ನು. ಅಲ್ಲ, ಅವ್ರು ಹೊರಗಿಟ್ಟು ಮಾಡೋಂತ ಆಗತ್ತೆ, ಹೊಸ ಸಂಪ್ರದಾಯ ಅಂತ ಆಯಿತು ಇರ್ಬೋದು. ಅದನ್ನು ಅವರೇ ಡಿಸ್ಕಸ್ ಮಾಡ್ಕೊಂಡು ಸೆಟ್ರೇಟ್ ಆಗುತ್ತೆ. ನಾನು ಅದಕ್ಕೆಲ್ಲ ಮಧ್ಯಪ್ರವೇಶ ಮಾಡೋಷ್ಟು ನಾಟ್ ನೆಸೆಸರಿ. ಥ್ಯಾಂಕ್ ಯು. ರಸಗೊಬ್ಬರದ್ದು ಯಾವುದೇ ತೊಂದರೆ ಯಾವುದೇ ರಾಜ್ಯದಲ್ಲಿದೆ, ಇಡೀ ರಾಷ್ಟ್ರದಲ್ಲಿ. ಸೊ ಇಂಪೋರ್ಟ್ ಆಗ್ತಾ ಇಲ್ಲ, DAP ಯೂರಿಯಾ ಎಲ್ಲ ಕೊರತೆ ಇದೆ. ಆದರೆ ಕೊಡೋ ಅಂಥದ್ದನ್ನೇ ಮ್ಯಾನೇಜ್ ಮಾಡಿ ನಮ್ಮೆಲ್ಲರಿಗೂ ರೈತರಿಗೂ ಕನ್ವಿನ್ಸ್ ಮಾಡಿ, MLA ಗಳು ಮಂತ್ರಿಗಳಿಗೂ ಕನ್ವಿನ್ಸ್ ಮಾಡಿ ಕಾಂಪ್ಲೆಕ್ಸನ್ನು ಜೊತೆಲಿ ಉಪಯೋಗಿಸಿ ಮಾಡ್ತಾಯಿದ್ದೀವಿ. ಏನೋ ಕೊಟ್ಟಿರೋದನ್ನು ನಾವು ಇನ್ನೊಂದಷ್ಟು ಎಕ್ಸ್ಟ್ರಾ ಏನು ತರಬೇಕೋ ತಂದು ಸೊ ಇಲ್ಲಿವರೆಗೆ ಸಮಾಧಾನವಾಗಿ ಮೇಂಟೈನ್ ಮಾಡ್ತಾಯಿದ್ವಿ. ಮೋದಿಯವರು, BJP ಪಕ್ಷದವರು ಅವ್ರು ಹೇಳೋದನ್ನು ಯಾವತ್ತೂ ನಡ್ಕೊಂಡಿಲ್ಲ. ಟೀಕೆನ ಜನತಾದಳ BJPಯವರು ಒಟ್ಟೊಟ್ಟಿಗೆ ಮಾಡಿದರು. ಗ್ಯಾರಂಟಿ ನಾವು ಸರ್ಕಾರ ಪ್ರಾರಂಭ ಮಾಡಿದಾಗ ಅವ್ರಿಗೆ ಜನಕ್ಕೆ ಅನುಕೂಲ ಆಗೋದ್ಕಿಂತ ಗ್ಯಾರಂಟಿ ಕೊಟ್ಟು ಜನರು ಏನಾದ್ರು ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ಅಂತ. ಅದಾದಮೇಲೆ ಡೆಲ್ಲಿನಲ್ಲಿ ಅವರೇ ಕೊಟ್ಟರು, ನಮಗಿಂತ ಜಾಸ್ತಿ. ಈಗ ಬಿಹಾರಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದೆಲ್ಲ ನಿರಂತರವಾಗಿ BJPಯವರು ಯಾವುದೇ ವಿಚಾರದಲ್ಲಿ ಅವರ ಮಾತಿನಂತೆ ಸ್ಟಿಕನ್ ಆಗೋ ಪ್ರಶ್ನೆ ಇಲ್ಲ. ಮತ್ತು ಅವ್ರಿಗೆ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿಯಾಗಿ ಕೆಲಸ ಮಾಡ್ತಾಯಿದೆ. ಡೆವಲಪ್ಮೆಂಟಲ್ಲೂ, ಫೈನಾನ್ಷಿಯಲ್ ಡಿಸಿಪ್ಲೀನು. ನಮ್ಮ ಮುಖ್ಯಮಂತ್ರಿಗಳನ್ನ ಇವರು ಆರ್ಥಿಕವಾಗಿ ಹದಗೆಟ್ಟು ಹೋಗುತ್ತೆ ಅಂತ ಪ್ರಧಾನಿಯವರು ಟೀಕೆ ಮಾಡಿದರು. ಇವತ್ತು 2 ವರ್ಷ ಯಾವ ರೀತಿ ಬಜೆಟನ್ನು ಕೊಟ್ಟಿದ್ದಾರೆ, ಹಿಂದೆ ಇದ್ದಂಥ ಡಿಸಿಪ್ಲಿನಿಗೆ ತರೋಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಆರ್ಥಿಕ ಇಲಾಖೆ ಸುಭದ್ರವಾಗಿದ್ದು ಸರ್ಕಾರವನ್ನು ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಕಡೆ ತೊಗೊಂಡೋಗಿ ಮಾಡ್ತಾಯಿದ್ದೀವಿ. ಬಹುಶಃ ಈಗ ಅವರಿಗೆ ಜ್ಞಾನೋದಯ ಆಗಿದೆ. ಸಾರ್ವಜನಿಕರಿಗೆ ಬಡವ್ರ ಬಗ್ಗರಿಗೆ ಒಂದಷ್ಟು ಕೊಡಬೇಕು ಅಂತ ಕೊಡಲಿ, ಸಂತೋಷ. ನಾವೇನು ಬೇಜಾರು ಮಾಡಲ್ಲ, ಟೀಕೆ ಮಾಡಲ್ಲ. ಅದು ಕೋರ್ಟಲ್ಲಿ ಒಂದಷ್ಟು ಡೀಟೇಲ್ ಕೇಳಿದರು. ಡೀಟೇಲ್ನ ಇಲಾಖೆಯವರು ಎ ಜಿ ಮೂಲಕ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ ಕೋರ್ಟಲ್ಲಿ. ಸೊ ಯಾರ್ಯಾರು ಯಾವ ಇಲಾಖೆದು ಏನೇನು ನಡೀತಾ ಇದೆ ಅನ್ನೋದನ್ನು MLA ಗಳ ಜೊತೆನೂ ಮಾತಾಡಿ, ಮಂತ್ರಿಗಳ ಜೊತೆಲೂ ಮಾತನಾಡಿದ್ದಾರೆ. ನನ್ನ ಇಲಾಖೆದು ಯಾರು MLA ಗಳು ಅಂಥದ್ದೇನು ಹೆಚ್ಚು ಪಾಯಿಂಟ್ಔಟ್ ಮಾಡಿರಲಿಲ್ಲ. ನಮ್ಮ ಗಣೇಶು ಅವರ ಏರಿಯಾದಲ್ಲಿ ಒಂದು ಯಾವ್ದಾರು ಒಂದು ಕೃಷಿಗೆ ಸಂಬಂಧಪಟ್ಟಂಥದ್ದು ಏನಾದ್ರು ಒಂದು ಕಾಲೇಜು ಅಥವಾ ಸಂಶೋಧನಾ ಕೇಂದ್ರ ಆಗಬೇಕು ಅಂತ ಒಂದು ಬರ್ಕೊಟ್ಟಿದ್ದಾರೆ. ಅದು ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಮುಖ್ಯಮಂತ್ರಿ ಅವಳ ಹತ್ರ ಮಾತಾಡ್ತೀನಿ. ಟೀಕೆ ಬರ್ತಾ ಇರುವಂಥದ್ದು ಸುರ್ಜೇವಾಲಾ ಅವರು ಬಂದು ಶಾಸಕರ ಜೊತೆಗೆ ಸಚಿವರ ಜೊತೆಗೆ ಪ್ರತ್ಯೇಕ ಸಭೆ ಮಾಡುವಂಥ ಅವಶ್ಯಕತೆ ಇದೆ ಮತ್ತು ಅದು DCM, CM, AICC ಮಧ್ಯದಲ್ಲಿರುವಂಥದ್ದು. ಅದು ಅವರೇ, ನಾವು ಅದಕ್ಕೆ ಕಾಮೆಂಟ್ ಮಾಡೋದು. ಈಗ ನಮಗೆ ಒಂದು ಸರ್ಕಾರದಲ್ಲಿ ಹೆಡ್ಡು ಸಿದ್ದರಾಮಯ್ಯನವರು, ರಾಜ್ಯದಲ್ಲಿ ಪಕ್ಷದಲ್ಲಿ ಹೆಡ್ಡು DK ಶಿವಕುಮಾರ್, ರಾಹುಲ್ ಗಾಂಧಿಯವರು, ಖರ್ಗೆ ಅವರು, ವೇಣುಗೋಪಾಲ್, ಸುರ್ಜೇವಾಲಾ, AICC ಅವರು.
ಅವ್ರ ಮಧ್ಯೆ ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ ತೀರ್ಮಾನ. ನಾನು ಆ ಮಧ್ಯಕ್ಕೆ ಎಂಟ್ರಿ ಆಗೋದು. ನಮಗೆ ಕೊಟ್ಟ ಜವಾಬ್ದಾರಿ ಸಿದ್ದರಾಮಯ್ಯವ್ರು ಕೊಟ್ಟರು ಜವಾಬ್ದಾರಿ ಮಾಡ್ತೀವಿ, ಪಕ್ಷ ಕೊಟ್ಟರು ಜವಾಬ್ದಾರಿ ಮಾಡ್ತೀವಿ, ಅಷ್ಟೇ ನಮ್ಮ ಸೀಮಿತ. ಸರ್, ಸಚಿವರ ಮೌಲ್ಯಮಾಪನ ಮಾಡೋ ಟೈಮಲ್ಲಿ ಸಿಎಂ ಡಿ.ಸಿ.ಎಂ ಹೊರಗಿಟ್ಟು ಮಾಡಿರೋ ಕಾರಣಕ್ಕೋಸ್ಕರ ಒಂದಷ್ಟು ಬೇಸರ ಹೊರಹಾಕ್ತಿದ್ದಾರೆ ಸರ್. ಏನಿದ್ರು ಅವರ ಹಂತದಲ್ಲೇ ಸಾರ್ಟ್ ಔಟ್ ಆಗುತ್ತೆ. ಇದೆಲ್ಲ ನಾವು ಅದನ್ನು ಮಾತಾಡೋದು, ನಾವು ಅಷ್ಟೇ ಎತ್ತರಕ್ಕೆ ಹೋಗಿಲ್ಲ ಇನ್ನು. ಅಲ್ಲ, ಅವ್ರು ಹೊರಗಿಟ್ಟು ಮಾಡೋಂತ ಆಗತ್ತೆ ಹೊಸ ಸಂಪ್ರದಾಯ ಅಂತ ಆಯಿತು ಇರ್ಬೋದು, ಅದನ್ನು ಅವರೇ ಡಿಸ್ಕಸ್ ಮಾಡ್ಕೊಂಡು ಸೆಟ್ರೇಟ್ ಆಗುತ್ತೆ. ನಾನು ಅದಕ್ಕೆಲ್ಲ ಮಧ್ಯಪ್ರವೇಶ ಮಾಡೋಷ್ಟು ನಾಟ್ ನೆಸೆಸರಿ. ಥ್ಯಾಂಕ್ ಯು. ರಸಗೊಬ್ಬರದ್ದು ಯಾವುದೇ ತೊಂದರೆ ಯಾವುದೇ ರಾಜ್ಯದಲ್ಲಿದೆ, ಇಡೀ ರಾಷ್ಟ್ರದಲ್ಲಿ. ಸೊ ಇಂಪೋರ್ಟ್ ಆಗ್ತಾ ಇಲ್ಲ, DAP ಯೂರಿಯಾ ಎಲ್ಲ ಕೊರತೆ ಇದೆ. ಆದರೆ ಕೊಡೋ ಅಂಥದ್ದನ್ನೇ ಮ್ಯಾನೇಜ್ ಮಾಡಿ ನಮ್ಮೆಲ್ಲರಿಗೂ ರೈತರಿಗೂ ಕನ್ವಿನ್ಸ್ ಮಾಡಿ, MLAಗಳು ಮಂತ್ರಿಗಳಿಗೂ ಕನ್ವಿನ್ಸ್ ಮಾಡಿ ಕಾಂಪ್ಲೆಕ್ಸನ್ನು ಜೊತೆಲಿ ಉಪಯೋಗಿಸಿ ಮಾಡ್ತಾಯಿದ್ದೀವಿ. ಏನೋ ಕೊಟ್ಟಿರೋದನ್ನು ನಾವು ಇನ್ನೊಂದಷ್ಟು ಎಕ್ಸ್ಟ್ರಾ ಏನು ತರಬೇಕೋ ತಂದು ಸೊ ಇಲ್ಲಿವರೆಗೆ ಸಮಾಧಾನವಾಗಿ ಮೇಂಟೈನ್ ಮಾಡ್ತಾಯಿದ್ವಿ.